ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ನಿಮ್ಮ ಒಂದು ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ಅಂತ ಹೇಳಿಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ಹಾಗೆ ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಎಸ್, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜೀಸ್ ನಿಮ್ಮ ಮೇಲೆ ಏನಿದೆ. ಓಕೆ, ಎಸ್, ಯಾವುದೇ ರೀತಿ ಆ್ಯಕ್ಷನ್ ಇಲ್ಲ ಅವರದ್ದು ಇಲ್ಲಿ. ಓಕೆ, ಒಂದಾಗಬೇಕು ಅನ್ನೋಂಥ ಮನಸ್ಥಿತಿ ಇದ್ರೂ ಕೂಡ ಅವ್ರು ಯಾವುದೇ ರೀತಿಯಾದಂಥ ಆ್ಯಕ್ಷನ್ನ ತಗೊಳ್ತಾ ಇಲ್ಲ. ತುಂಬ ಏನು ಹೇಳ್ಬೋದು, ಯೋಚನೆ, ಟೆನ್ಷನ್, ಗೊಂದಲ, ಕನ್ಫ್ಯೂಷನ್ಸ್ ಎಲ್ಲ ಇಲ್ಲಿ ಅವ್ರ ಮೈಂಡಲ್ಲಿ ನಡೀತಿರೋವಂಥದ್ದು, ಫ್ಯಾಮಿಲಿ ಇಶ್ಯೂಸ್ ನಡೀತಿರೋವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನಿಮ್ಮಿಬ್ರು ಒಂದಾಗಬೇಕು ಅನ್ನೋವಂಥದ್ದು ಮನಸ್ಸಲ್ಲಿದೆ. ಬಟ್ ಅವರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಅವರ ಇರುವಂಥ ವಾತಾವರಣದಲ್ಲಿ ಆಗಿರ್ಬೋದು, ಅಥವಾ ಅವ್ರ ಸಿಚುವೇಶನ್ ಇವಾಗ ಫೈನಾನ್ಷಿಯಲಿ ತುಂಬಾ ಲೋ ಫೀಲ್ ಮಾಡ್ತಾ ಇರ್ಬೋದು, ಸಾಲಗಳಿರ್ಬೋದು ಅವರಿಗೆ, ಅಥವಾ ನಿಮಗೆ ಇಲ್ಲಿ ಕಮಿಟ್ಮೆಂಟ್ನ ಕೊಡಲಿಕ್ಕೆ ಅವರಿಗೆ ಎಲ್ಲೋ ಒಂದು ಕಡೆ ಅಡೆತಡೆಗಳು ಇಲ್ಲಿ ಅವ್ರ ಲೈಫಲ್ಲಿ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಮೂಡ್ ಸ್ವಿಂಗ್ಸ್ ಇದೆ ಅವರಿಗೆ, ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಬಟ್ ಎಲ್ಲೋ ಒಂದು ಕಡೆ ಅವರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಿರೋವಂಥದ್ದು. ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಬೇರೆಯವರ ಮಾತನ್ನ ಕೇಳ್ತಾ ಇದ್ದಾರೆ ಅಂತಲೇ ಇಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಅಂದರೆ ಅವ್ರನ್ನ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ, ಅಥವಾ ಅವರಿಗೆ ನಿಮ್ಮ ಮಾತಿನಕ್ಕಿಂತ ಬೇರೆಯವ್ರ ಮಾತಿನ ಮೇಲೆ ತುಂಬ ನಂಬಿಕೆ, ಅಥವಾ ಬೇರೆಯವ್ರ ಮಾತನ್ನ ತುಂಬ ಚೆನ್ನಾಗಿ ಈಸಿಯಾಗಿ ಕೇಳ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಇಲ್ಲಿ ನೋಡ್ತಾ ಇದ್ರೆ, ಎಸ್, ಅವರು ಯಾರೋ ಒಬ್ರು ಹೇಳೋ ಮಾತನ್ನ ಕರೆಕ್ಟಾಗಿ ಅವ್ರು ಕೇಳ್ತಾ ಇದ್ದಾರೆ. ಓಕೆ, ಸೊ ಬೇರೆಯವರಿಗೋಸ್ಕರ ನಿಮ್ಮನ್ನ ಬಿಟ್ಕೊಡ್ಲಿಕ್ಕೂ ಕೂಡ ಇಲ್ಲಿ ತಯಾರಿರೋ ಹಾಗೆ ಕೆಲವೊಬ್ರು ಪರ್ಸನ್ ಕೂಡ ಇಲ್ಲಿ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಂದರೆ, ಬೇರೆಯವ್ರ ಮಾತು ಕೇಳ್ಕೊಂಡು ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಅವರು ತಯಾರಿದ್ದಾರೆ, ರೆಡಿ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಕೆಲವೊಬ್ರಿಗೆ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಅವರ ಪರಿಸ್ಥಿತಿ ಇಲ್ಲಿ ನಿಮ್ಮನ್ನು ಬಿಟ್ಕೊಡೋ ಹಾಗೆ ಇಲ್ಲಿ ಆಗ್ತಾ ಇದೆ ಅಂತಲೂ ಕಾಣಿಸ್ತಾ ಇದೆ. ಇಲ್ಲಿ ಆಲ್ರೆಡಿ ನಿಮ್ಮ ಪರ್ಸನ್ಗೆ ಮ್ಯಾರೇಜ್ ಫಿಕ್ಸ್ ಆಗಿರ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗಿರ್ಬೋದು, ಅಥವಾ ಅವರಿಗೆ ಹುಡುಗ ಅಥವಾ ಹುಡುಗಿನ ನೋಡಿರ್ಬೋದು. ಓಕೆ, ಅಥವಾ ರೀಸೆಂಟಾಗಿ ನಿಮ್ಮ ಪರ್ಸನ್ ಅವರ ಮದುವೆ ಕೂಡ ಆಗಿರಬಹುದು, ಅಥವಾ ನಿಮ್ಮ ಹತ್ರ ಅವರು ಮಾತುಕತೆ ಮಾಡಿರ್ಬೋದು, ನಮ್ಮ ಮನೆಯಲ್ಲಿ ಹುಡುಗ ಅಥವಾ ಹುಡುಗಿನ ನೋಡ್ತಾ ಇದ್ದಾರೆ ಅನ್ನೋಂಥ ಸಿಚುವೇಶನ್ನ ಮಾತಾಡಿದ ಮೇಲೆ ನೀವಿಬ್ರ ಮಧ್ಯೆ ಒಂದು ಬ್ರೇಕಪ್ ಆಗಿರ್ಬೋದು. ಇಲ್ಲಿ ನೀವಿಬ್ರು ತುಂಬ ದಿನದಿಂದ ಸಪ್ರೇಷನ್, ಅಂದರೆ ಇಲ್ಲಿ 6 months, 6 years, 6 days, 7 months, 4 months, 1 year, 10 months, 4 months, 5 months. ಓಕೆ, ಎಸ್, ಇಲ್ಲಿ ಲಾಸ್ಟ್ ನಿಮ್ಮ ಮಾತುಕತೆ ಯಾವುದೋ ಒಂದು ವಿಷಯದಲ್ಲಿ, ಅಂದರೆ ಹುಡುಗ ಅಥವಾ ಹುಡುಗಿ ವಿಷಯದಲ್ಲಿ ನೀವಿಬ್ರ ಮಧ್ಯೆ ಜಗಳ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರಿಗೆ ಹುಡುಗಿನ ನೋಡಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಯಾವುದೋ ಒಂದು ಹುಡುಗಿ ಬಂದಿರ್ಬೋದು, ಅಥವಾ ನಿಮ್ಮಿಬ್ಬರು ರಿಲೇಶನ್ಶಿಪ್ಪಲ್ಲಿ ಬ್ರೇಕಪ್ ಆಗಲಿಕ್ಕೆ ಯಾವುದೋ ಹುಡುಗಿ ಬಂದು ರಿಲೇಶನ್ಶಿಪ್ ಬ್ರೇಕಪ್ ಆಗಿರ್ಬೋದು, ಅಥವಾ ಹುಡುಗ ಬಂದು ಬ್ರೇಕಪ್ ಆಗಿರ್ಬೋದು. ಸಮಥಿಂಗ್ ನಿಮ್ಮಿಬ್ರ ಮಧ್ಯೆ ಯಾರೋ ಒಬ್ರು ಬಂದಿದ್ದಾರೆ ಇಲ್ಲಿ. ಅಷ್ಟರ ಮೇಲೆ ಇಲ್ಲಿ ಒಂದು ನಿಮ್ಮಿಬ್ರ ಮಧ್ಯ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಜಗಳ ಇರ್ಬೋದು, ಮನಸ್ತಾಪ ಆಗಿರುವಂಥದ್ದು ಇಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಅಂದರೆ ನಿಮ್ಮ ರಿಲೇಷನ್ಸಲ್ಲೇ ಯಾರೊಬ್ರು ಬಂದಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋವಂಥ ವ್ಯಕ್ತಿ ಯಾರೊಬ್ರು
ನಿಮ್ಮ ಬಗ್ಗೆ ನೆಗೆಟಿವ್ ಹೇಳಿ ಅಥವಾ ನೆಗೆಟಿವ್ ಆಗೋ ಹಾಗೆ, ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳೋ ಹಾಗೆ ಸಮಥಿಂಗ್ ಇಲ್ಲಿ ಏನು ಮಾತಾಡಿರುವಂಥದ್ದು ಕಾಣಿಸ್ತಾ ಇದೆ. ಎಸ್, ಇಲ್ಲಿ 11, 4, 6, 8. ಎಸ್, 11 ಅನ್ನುವಂಥದ್ದು ತುಂಬಾ ಆಪ್ಟ್ ಆಗ್ತಾ ಇದೆ ಇಲ್ಲಿ. 11 ನಂಬರ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೆಲವೊಬ್ರಿಗೆ, ಯಾರಿಗೋ ಒಬ್ರಿಗೆ ಇಂಜೂರಿ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ, ಆಪ್ಟ್ ಆಗ್ತಾ ಇದೆ. ನಿಮ್ಮ ಪರ್ಸನ್ಗೆ ಇರ್ಬೋದು, ನಿಮಗಿರ್ಬೋದು. ಸಮಥಿಂಗ್ ಎಲ್ಲೋ ಕಾಲು ಅಥವಾ ಕೈ ಎಲ್ಲೋ ಪೆಟ್ಟಾಗಿರೋ ಹಾಗೆ ಇಲ್ಲಿ ಆಪ್ಟ್ ಆಗ್ತಾ ಇದೆ. ಅಥವಾ ಸಮಥಿಂಗ್ ಪೇಯ್ನ್ ಅನ್ನುವಂಥದ್ದು ಇರ್ಬೋದು, ಬಾಡಿ ಪೇಯ್ನ್ ಇರ್ಬೋದು, ಅಥವಾ ಹೆಡ್ಏಕ್ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಪೇಯ್ನ್ ಅನ್ನುವಂಥದ್ದು, ಇಲ್ಲಿ ನಿಮ್ಮ ಮನಸ್ಸಿಗೂ ಕೂಡ ಹರ್ಟ್ ಆಗಿ ನೋವಾಗಿರ್ಬೋದು, ಅದು ಕೂಡ ಪೇಯ್ನ್ ಇಲ್ಲಿ ಬರ್ತಾ ಇದೆ. ಓಕೆ, ಸಮಥಿಂಗ್ ಪೇಯ್ನ್ ಅನ್ನುವಂಥದ್ದು ಇಲ್ಲಿ ಆಪ್ಟ್ ಆಗ್ತಾ ಇದೆ. ವೃಷಭ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ, ಧನಸ್ಸು, ಕರ್ಕಾಟಕ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ. ಎಸ್, ಇಲ್ಲಿ ಕೆಲವೊಬ್ರು ಪರ್ಸನ್ಗೆ ವೆಡ್ಡಿಂಗ್, ಮದುವೆ ಫಿಕ್ಸ್ ಆಗಿರೋ ಹಾಗೆ ಆಪ್ಟ್ ಆಗ್ತಾ ಇದೆ. ನೋಡಿ, ಮನಸ್ಸು ಒಂದ್ ಕಡೆ ಅವರಿಗೆ ಸ್ಥೀಮಿತವಾಗಿ ನಿಲ್ತಾ ಇಲ್ಲ, ಫುಲ್ ಚಂಚಲ ಆಗಿರುವಂಥದ್ದು. ಅಂದ್ರೆ ಮನಸ್ಸು ಒಂದೇ ಕಡೆ ನಿಮ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಪ್ರೀತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ, ಅವರು ಕೆಲ್ಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಫುಲ್ ಇಲ್ಲಿ ಅವ್ರ ಮನಸ್ಸಲ್ಲಿ ಚಂಚಲ ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಎಸ್, ಒಂದ್ ಕಡೆ ಪ್ರೀತಿ ಬೇಕು ಅಂತ ಅನ್ಸತ್ತೆ, ಇನ್ನೊಂದ್ಸಲ ಪ್ರೀತಿ ಬೇಡ ಅಂತ, ಇನ್ನೊಂದ್ಸಲ ನಿಮ್ಮಿಂದ ದೂರ ಆದ್ರೆ ಸಾಕು ಅಂತ ಅನ್ಸತ್ತೆ. ಓಕೆ, ಎಸ್, ಯಾವುದೋ ಒಂದು ಸರ್ಕಲ್ ಅಲ್ಲಿ ಅವರು ಸಿಗಾಕೊಂಡಿರೋ ಹಾಗೆ, ಅಂದ್ರೆ ಅವ್ರಿಗೆ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿರೋ ಹಾಗೆ ಇಲ್ಲಿ ಕಾಣಿಸ್ತಿದೆ. ಆ ಪ್ರಾಬ್ಲಮ್ ಇಂದ ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಿಮ್ಮ ಹತ್ರ ಹೇಳ್ಕೊಳ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ಪರ್ಸನ್ ಯಾವ ತರ ಅಂತ ಹೇಳಿದ್ರೆ, ಓಪನ್ ಆಗಿ ಅವರು ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳಲ್ಲ. ಅದೇ ವಿಷಯದಲ್ಲಿ ನಿಮ್ಮಿಬ್ರ ಮಧ್ಯೆ ತುಂಬಾ ಜಗಳ ಆಗಿದೆ. ಅವರು ನಿಮ್ಮನ್ನ ಪ್ರೀತಿ ಮಾಡೋ ವಿಷಯನೂ ಅವರು ಶೇರ್ ಮಾಡ್ಕೊಳಲ್ಲ, ಪ್ರೀತಿ ಮಾಡಲ್ಲ ಅಂತಾನೂ ಅವ್ರು ಶೇರ್ ಮಾಡ್ಕೊಳಲ್ಲ. ಇಲ್ಲಿ ನೀವು ತುಂಬಾ ಸಲ ಅವ್ರ ಹತ್ರ ಕೇಳಿರ್ಬೋದು ಕೂಡ, ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ, ಅಥವಾ ನಿಜವಾಗ್ಲೂ ನಿನ್ನ ಪ್ರೀತಿನ ನಂಬೋದಾ ನಾನು, ಈ ತರ ಎಲ್ಲ ನೀವು ಕೇಳಿದ್ದೀರಾ, ಪ್ರಶ್ನೆ ಮಾಡಿದ್ದೀರಾ. ಎಸ್, ಬಟ್ ಅವರು ಯಾವುದಕ್ಕೂ ಆನ್ಸರ್ ಮಾಡಲ್ಲ. ಅವ್ರ ಬಿಹೇವಿಯರ್ ನೋಡಿದ್ರೆ ನಿಮಗೆ ಅವ್ರು ಪ್ರೀತಿ ಮಾಡ್ತಾರೆ ಅಂತ ಅನ್ಸುತ್ತೆ. ಅವರ ವ್ಯಕ್ತಿತ್ವ, ಅವ್ರು ಮಾತಾಡುವಂತ ರೀತಿಯಲ್ಲಿ ನೋಡಿದ್ರೆ ಅವ್ರು ನನ್ನ ಪ್ರೀತಿ ಮಾಡ್ತಾರ ಇಲ್ವಾ ಅನ್ನುವಂತ ಡೌಟ್ಫುಲ್ ಇಲ್ಲಿ ನಿಮಗೆ ಬರುವಂತದ್ದು, ಗೊಂದಲ, ಕನ್ಫ್ಯೂಷನ್ ಆಗುವಂಥದ್ದು. ನಿಮಗೆ ಇಲ್ಲಿ ಕನ್ಫ್ಯೂಷನ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳಿ ಕಾಣಿಸ್ತಿದೆ. ಅಂಡ್ ನಿಮ್ಮ ಪರ್ಸನ್ ತುಂಬಾನೇ ಹರ್ಟ್ ಆಗುವ ಹಾಗೆ ನಿಮಗೆ ಮಾತಾಡಿರುವಂಥದ್ದು ಆಪ್ಟ್ ಆಗ್ತಾ ಇದೆ. ಮನಸ್ಸಿಗೆ ತುಂಬಾ ಹರ್ಟ್ ಆಗಿರೋ ಹಾಗೆ ನಿಮಗೆ ಮಾತಾಡ್ತಿದ್ದಾರೆ. ಎಸ್, ಮಾತಾಡಿದ್ದಾರೆ ಕೂಡ. ತುಂಬಾ ಸ್ಟಬನ್ ನೇಚರ್, ನಾನು ಇರೋದೇ ಹೀಗೆ ಅನ್ನುವಂತ ಒಂದು ಈಗೋ ಪರ್ಸನಾಲಿಟಿ ನಿಮ್ಮ ಪರ್ಸನ್. ಓಕೆ, ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಗ್ರಾಂಟೆಡ್ ಆಗಿ ಒಂಥರ ಅವ್ರು ಏನಂತ ಹೇಳಿದ್ರೆ ಎಲ್ಲೂ ಬಿಟ್ಟು ಹೋಗಲ್ಲ ಈ ಪರ್ಸನ್ ಅನ್ನುವಂಥದ್ದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಗೊತ್ತಾಗಿದೆ. ಹಾಗಾಗಿ ಅವ್ರು ನಿಮ್ಮನ್ನ ತುಂಬಾ ಕಾಡ್ಸುವಂಥದ್ದು, ಆಟ ಆಡ್ಸುವಂಥದ್ದು ಇಲ್ಲಿ ಆಪ್ಟ್ ಆಗ್ತಾ ಇದೆ. ಬೇಕಿದ್ರೆ ವೆಯ್ಟ್ ಮಾಡ್ಲಿ ಅನ್ನುವಂತ ಒಂದು ಸ್ವಭಾವ, ಈಗೋ ಪರ್ಸನಾಲಿಟಿ. ನಾನು ಯಾಕೆ ಹೋಗಿ ಮಾತಾಡಬೇಕು, ನಾನು ಮಾತಾಡಲ್ಲ ಅನ್ನುವಂಥ ಈಗೋ ಪರ್ಸನಾಲಿಟಿ ಆನ್ ಆ್ಯಂಡ್ ಆಫ್ ನಡೀತಾ ಇದೆ. ಕಂಪ್ಲೀಟ್ ಇಲ್ಲಿ ಕೆಲವೊಬ್ಬರಿಗೆ ಹೀಲಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಮನಸ್ಸಿಗೆ ತುಂಬಾ ಹರ್ಟ್ ಮಾಡ್ಕೊಂಡು ಇಲ್ಲಿ ಕೆಲವೊಬ್ರು ಡಿಪ್ರೆಷನ್ ಅಲ್ಲೂ ಇರ್ಬೋದು ನಿಮ್ಮ ಪರ್ಸನ್ ನಿಂದ. ಅಂದ್ರೆ ಅವರು ಕಾಲ್ ಮಾಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ ಅಂತ, ನೀವು ಅವ್ರನ್ನ ತುಂಬಾ ಹಚ್ಕೊಂಡಿದ್ರಿ, ಅವ್ರ ಕಾಂಟ್ಯಾಕ್ಟ್ ಇಲ್ಲದೆ ಇದ್ಮೇಲೆ ನೀವು ಎಲ್ಲೋ ಒಂದ್ ಕಡೆ ತುಂಬಾ ಡಿಪ್ರೆಷನ್ಗೆ ಹೋಗಿರುವಂಥದ್ದು. ಪ್ರತಿ ಸಲ ಮೊಬೈಲ್ ಚೆಕ್ ಮಾಡುವಂಥದ್ದು, ಅವ್ರ ಮೆಸೇಜ್ ಬರುತ್ತಾ, ಕಾಲ್ ಬರುತ್ತಾ ಅಂತ ಚೆಕ್ ಮಾಡುವಂಥದ್ದು. ಅಥವಾ ಇಲ್ಲಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ಬೋದು ನಿಮ್ಮ ಪರ್ಸನ್, ಕೆಲವೊಬ್ರು ಅನ್ಬ್ಲಾಕ್ ಮಾಡ್ತಾರಾ ಅಂತ ಹೇಳಿ ಇಲ್ಲಿ ಯೋಚನೆ ಮಾಡ್ತಿರ್ತೀರಾ ಯಾವಾಗ್ಲೂ, ಅಥವಾ ಅನ್ಬ್ಲಾಕ್ ಮಾಡಿದಾರಾ ಅಂತ ಹೇಳಿ ನೋಡ್ತಾ ಇರುವಂಥದ್ದು. ಎಸ್, ಓಕೆ, ಎಸ್, ಸಮಥಿಂಗ್ ಇಲ್ಲಿ ಬ್ಲಾಕೇಜ್ ರಿಮೂವ್ ಆಗುವಂಥದ್ದು. ಸಮಥಿಂಗ್ ಇಲ್ಲಿ ಕೆಲವೊಬ್ಬರಿಗೆ
ನಿಮ್ಮ ಪರ್ಸನ್ ಏನು ಬ್ಲಾಕ್ ಮಾಡಿದ್ದಾರೆ ಅದು ಅನ್ಬ್ಲಾಕ್ ಮಾಡಬಹುದು ಅನ್ನುವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಿದೆ. 7 days 7 ಮಂತಿನ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಎಸ್, ಇಲ್ಲಿ 7 minutes ಆ್ಯಂಡ್ 7 days 7 hours ಈಸ್ ತುಂಬ ಇಂಪಾರ್ಟೆಂಟ್. ಅವ್ರ ಮೆಸೇಜ್ ಬರ್ಬೋದು, ಕಾಲ್ ಮಾಡ್ಬೋದು, ಅಥವಾ ಬೇರೆಯವರಿಂದ ನಿಮ್ಮ ಬಗ್ಗೆ ಅವ್ರು ತಿಳ್ಕೊಳ್ಬೋದು. ಓಕೆ, ಎಸ್, ಟ್ಯಾರೋಯಿಂದ ಏನು ಬರ್ತಿದೆ ಚೆಕ್ ಮಾಡೋಣ. ಓಕೆ, 5 of swords, Ace of Pentacle, 9 of Wands, Queen of Pentacle. ಓಕೆ, ಒಂದು ಕಾರ್ಡ್ ತೆಗಿಬೇಕು ಅನಿಸ್ತಿದೆ, ನೋಡೋಣ. ಎಸ್, ದ ಹೈ ಪ್ರಿಸ್ಟಸ್. ಓಕೆ, ಬಾಟಮ್ ಆಫ್ ದ ಕಾರ್ಡ್ ಜಸ್ಟಿಸ್ ಬರ್ತಾ ಇದೆ. ಓಕೆ, ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಜಸ್ಟಿಸ್ ಬರ್ತಾ ಇದೆ. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್, ನಿಮ್ಮ ಪ್ರೀತಿ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ಇವಾಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಬಟ್ ಆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಒಂದು ಜಸ್ಟಿಸ್, ಒಂದು ನ್ಯಾಯವನ್ನು ಒದಗಿಸಬೇಕು. ಇಲ್ಲಿ ನೀವು ಅನ್ಕೊಳ್ತಿರ್ಬೋದು, ನೀವು ಇಷ್ಟು ದಿನ ಪ್ರೀತಿ ಮಾಡಿ ಈಗ ಇದ್ದಕ್ಕಿದ್ದಂಗೆ ನನ್ನನ್ನು ಬಿಟ್ಟು ಹೋದ್ರೆ ಹೇಗೆ, ಒಂದು ಇದಕ್ಕೆ ಏನಾದರೂ ಒಂದು ಆನ್ಸರ್ ಮಾಡಿ, ಅಥವಾ ಒಂದು ಏನು ಹೇಳ್ಬೋದು, ಇಷ್ಟು ದಿನ ಪ್ರೀತಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಸುಮ್ಮನೆ ಪ್ರೀತಿ ಮಾಡಿದ್ದೀರಾ, ಅಥವಾ ಟೈಮ್ ವೇಸ್ಟ್ ಮಾಡೋಕ್ಕೋಸ್ಕರ ಪ್ರೀತಿ ಮಾಡಿದ್ದೀರಾ, ಆ ಥರದಲ್ಲೇ ನೀವು ನಿಮ್ಮ ಪರ್ಸನ್ಗೆ ಕ್ವಶನ್ ಮಾಡಿರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮಗೆ ಕ್ವಶನ್ ಮಾಡ್ತಿರ್ಬೋದು. ಇಷ್ಟು ದಿನ ನೀನು ನನಗೋಸ್ಕರ ಯಾಕೆ ಇಷ್ಟೊಂದು ಏನು ಪ್ಯೂರಿಟಿ ಕೊಟ್ಟೆ, ಅಥವಾ ನನಗೋಸ್ಕರ ನೀನು ಯಾಕೆ ಇಷ್ಟು ದಿನ ಒಂದು ಗಮನ ಕೊಡ್ತಿದ್ದೆ, ಕೇರ್ ಮಾಡ್ತಿದ್ದೆ, ಪ್ರೀತಿ ಮಾಡ್ತಿದ್ದೆ, ಟೈಮ್ ಕೊಡ್ತಿದ್ದೆ, ಒಂದು ಪ್ರೀತಿ ಇರೋಕ್ಕೋಸ್ಕರ ಅಲ್ವಾ ನೀನು ಇಷ್ಟು ದಿನ ನನ್ನ ಜೊತೆ ನೀನು ಇದ್ದದ್ದು. ಈ ಥರ ನೀವು ಇಲ್ಲಿ ಕ್ವಶನ್ ಮಾಡ್ತಿರ್ಬೋದು ನಿಮ್ಮ ಪರ್ಸನ್ಗೆ, ಅಥವಾ ನಿಮ್ಮ ಪರ್ಸನ್ ನಿಮಗೆ ಕ್ವಶನ್ ಮಾಡ್ತಿರ್ಬೋದು. ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಟೀಚರ್ ಆಗಿರ್ಬೋದು, ಲೆಕ್ಚರ್ ಆಗಿರ್ಬೋದು, ಅಥವಾ ಹೀಲಿಂಗ್, ಕೆಲವೊಬ್ರು ಇಲ್ಲಿ ಟ್ಯಾರೋ ರೀಡಿಂಗ್ ಮಾಡೋರು ಕೂಡ ಆಗಿರ್ಬೋದು, ಈ ಒಂದು ರೀಡಿಂಗ್ನ ನೋಡ್ತಿರ್ಬೋದು, ಅಥವಾ ಸಮಥಿಂಗ್ ಸ್ಪಿರಿಚುವಲ್ ಹೀಲರ್ ಆಗಿರ್ಬೋದು, ರೇಕಿ ಪ್ರಾಕ್ಟೀಸ್ ಮಾಡ್ತಿರೋಂಥರ ಆಗಿರ್ಬೋದು, ಅಥವಾ ಸ್ಪಿರಿಚುವಲಿಗೆ ಸಂಬಂಧಪಟ್ಟಂತೆ ನೀವು ವರ್ಕ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು, ರಿಲೇಟೆಡ್ಗೆ ಸಂಬಂಧಪಟ್ಟಂತೆ, ಹೆಲ್ತಿಗೆ ಸಂಬಂಧಪಟ್ಟಂತೆ. ಓಕೆ, ಎಸ್, ಇಲ್ಲಿ 1 ವರ್ಷದಿಂದನೂ ಅಥವಾ 2 years ಇಂದನೂ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ತುಂಬಾ ಎಲೋನ್ ಫೀಲ್ ಮಾಡ್ತಿರುವಂಥದ್ದು. ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ಕಡೆ ನಿಮ್ ಜೊತೆ ಮಾತಾಡ್ಲಿಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ಒಂದು ಜಗಳ ಮಾಡ್ಕೊಂಡಿರೋದು ಅಂತ ಒಂದ್ಸಲ ಅವ್ರಿಗೆ ಮನ್ಸಲ್ಲಿದೆ. ಅಂದ್ರೆ ಜಗಳ ಮಾಡ್ಕೊಂಡಿರೋದ್ರಿಂದ ಅವ್ರಾಗೆ ನಿಮ್ಮ ಹತ್ರ ಬರ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಈಗೋ ಅಂದ್ರೆ ಅವ್ರಿಗೆ ಈಗೋ ತಡಿತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ತುಂಬಾ ಎಲೋನ್ ಫೀಲ್ ಮಾಡ್ತಿದ್ದಾರೆ. ಓಕೆ, ನಿಮ್ಮಿಂದ ದೂರ ಆದ್ಮೇಲೆ ಅವರಿಗೆ ಖುಷಿಯಾಗಿದ್ದಾರೆ ಅಂತ ನಿಮಗೆ ಅವರು ಫೀಲ್ ಕೊಡ್ಬೋದು, ನಾನು ಖುಷಿಯಾಗಿದ್ದೀನಿ ಅಂತ. ಬಟ್ ಅವರ ಒಂದು ಇನ್ನರ್ ಫೀಲಿಂಗ್ ಇಲ್ಲಿ ತುಂಬಾ ಎಲೋನ್ ಫೀಲ್ ಮಾಡ್ತಿರುವಂಥದ್ದು ಆಪ್ಟ್ ಆಗ್ತಾ ಇದೆ. ಓಕೆ, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್. ಎಸ್, ಇಲ್ಲಿ ಕೆಲವೊಬ್ಬರು ಹೀಲಿಂಗ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ. ಇನ್ ದ ನಿಯರ್ ಫ್ಯೂಚರ್, ಇನ್ನೊಂದು ಮೆಸೇಜ್ ತೆಗೆಯೋಣ. ರೀಕನ್ಸಿಡರ್ ಬರ್ತಾ ಇದೆ. ಓಕೆ, ಇನ್ ದ ನಿಯರ್ ಫ್ಯೂಚರ್ ಇಟ್ಸ್ ಅಪ್ ಟು ಯು, ಬಾಟಮ್ ಆಫ್ ದ ಕಾರ್ಡ್. ಇನ್ ದ ನಿಯರ್ ಫ್ಯೂಚರ್ ಎಲ್ಲೋ ಒಂದ್ ಕಡೆ ಈ ಪ್ರೀತಿ ಸರಿಯಾಗಬಹುದು, ಬಟ್ ಸರಿಯಾಗೋದಿಕ್ಕೆ ನಿಮ್ಮ ಪರ್ಸನ್ ಈಗೋನ ಮೊದಲು ಬಿಡಬೇಕಾಗತ್ತೆ. ಈಗೋ ಬಿಟ್ಟು ಬಂದ್ರೆ ಡೆಫಿನೆಟ್ಲಿ ಇಲ್ಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಚೇಂಜಸ್ನ ನೋಡ್ಬೋದು. ಬಟ್ ಇಲ್ಲಿ ಈಗಿನ ಪರಿಸ್ಥಿತಿ, ನಿಮ್ಮ ಪರ್ಸನ್ ಪರಿಸ್ಥಿತಿ ಇರ್ಬೋದು, ನಿಮ್ಮ ಪರಿಸ್ಥಿತಿ ಇರ್ಬೋದು, ತುಂಬಾನೇ ಡಿಪ್ರೆಷನ್, ಕನ್ಫ್ಯೂಷನ್ ಅಂಡ್ ತುಂಬಾ ಸ್ಟ್ರೆಸ್ ಅಲ್ಲಿರುವಂಥದ್ದು, ತುಂಬಾ ಗೊಂದಲದಲ್ಲಿ ನಿಮ್ಮ ಲೈಫ್ ಒಂಥರ ಇವಾಗ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರ್ಬೋದು, ಫುಲ್ ಕನ್ಫ್ಯೂಷನ್ ಅಲ್ಲಿ ನಡೀತಿದೆ, ತುಂಬಾ ಸ್ಟ್ರೆಸ್ ಅಲ್ಲಿ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಏಂಜಲ್ ಇಂದ ನಿಮಗೆ ಬರ್ತಿರೋಂಥ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಹೇಳ್ಬಿಟ್ಟು ಮೆಸೇಜ್ ಬರ್ತಿರೋಂಥದ್ದು. ಓಕೆ, ಫಸ್ಟ್ ಇಲ್ಲಿ ನೀವು ನಿಮ್ಮನ್ನ ಮೆಡಿಟೇಷನ್ ಮಾಡಿ ನಿಮ್ಮನ್ನ ನೀವು ಹೀಲ್ ಮಾಡಬೇಕಾಗಿದೆ. ಮೆಡಿಟೇಷನ್ ಇಂದ ನೀವು ನಿಮ್ಮ ಲೈಫಲ್ಲಿ ಏನ್ ಮಾಡ್ಬೇಕು ಅನ್ನೋಂಥ ಆನ್ಸರ್ ಕೂಡ ನಿಮಗೆ ಸಿಗುವಂಥದ್ದು ಇಲ್ಲಿ ಚಾನ್ಸಸ್ ಇದೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಲೈಫಲ್ಲಿ ಇರುವಂಥ ಕನ್ಫ್ಯೂಷನ್ಸ್ ಇರ್ಬೋದು, ಆ ಸ್ಟ್ರೆಸ್ನ ಬಿಟ್ಬಿಟ್ಟು ಮೆಡಿಟೇಷನ್ಗೆ, ಅಥವಾ ಕೆಲವೊಬ್ರು ಇಲ್ಲಿ ಆಲ್ರೆಡಿ ಸ್ಪಿರಿಚುವಲ್ ವೇಲ್ ಇದ್ದೀರಾ, ಸೊ ಅದನ್ನ ಕಾನ್ಸಂಟ್ರೇಟ್ ಇಂದ ಮೆಡಿಟೇಷನ್ ಮಾಡುವಾಗಾದ್ರೂ ನೀವು ಕಾನ್ಸಂಟ್ರೇಟ್ ಇಂದ ಮಾಡಿ. ಅಂದ್ರೆ ಇಲ್ಲಿ ಕೆಲವೊಬ್ರು ಮೆಡಿಟೇಷನ್ ಮಾಡ್ಲಿಕ್ಕೆ ಕುತ್ಕೊಳ್ತೀರಾ, ಏನೇನೋ ಆಲೋಚನೆಗಳು ಮಾಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ.
ಕೆಲವೊಬ್ರು ಮಾಡ್ತಾ ಇದ್ದೀರಾ, ಮೆಡಿಟೇಷನ್ ಮಾಡ್ತೀರಾ, ಏನೋ ಒಂದು ರಿಲ್ಯಾಕ್ಸ್ ಸಿಗತ್ತೆ ಅಂತ ಹೇಳಿ ಮಾಡ್ತೀರಾ, ಒಂದು 5 ನಿಮಿಷ ಕುತ್ಕೊಳ್ಳೋಣ ಕಣ್ಮುಚ್ಚಿ ಅಂತೇಳಿ, ಬಟ್ ಆಗ್ತಾ ಇಲ್ಲ ನಿಮಗೆ. ಅವ್ರು ಮಾಡಿರೋಂಥ ಚೀಟ್ ಮಾಡಿರುವಂಥದ್ದು ಇರ್ಬೋದು, ಅಥವಾ ಅವರಿಂದ ಏನು ಹರ್ಟ್ ಆಗಿರುತ್ತೆ, ಅಥವಾ ಅವರಿಂದ ಹರ್ಟ್ ಆಗುವಂಥ ಮಾತೇನು ಕೇಳಿರ್ತೀರ, ಅದು ಅವ್ರು ನಿಮಗೆ ಪದೇ ಪದೇ ನೆನಪಾಗ್ತಿರತ್ತೆ. ನೀವೇನೇ ಪ್ರೊಸೀಜರ್ ಮಾಡ್ಬೋದು, ಅಥವಾ ಏನೇ ನೀವು ರಿಚುವಲ್ಸನ್ನ ಮಾಡ್ಬೋದು, ಅದೆಲ್ಲದು ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಅವರು ಮಾತಾಡಿರೋಂಥ ನೆಗೆಟಿವ್ನ ನೆನ್ಪು ಮಾಡ್ಕೊಂಡು ನೀವು ಕೊರಗ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಡೋಂಟ್ ವರಿ, ಇಟ್ಸ್ ಅಪ್ ಟು ಯು. ಓಕೆ, ಎಸ್, ಲೆಟ್ ಗೋ ಬರ್ತಿದೆ ನೋಡಿ. ಏನಾಗಿದೆ ಪ್ರಾಬ್ಲಮ್ಸ್ ಅದನ್ನ ಲೆಟ್ ಗೋ ಮಾಡಿ. ಆದಷ್ಟು ಮನ್ಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಬೇಡಿ, ಲೆಟ್ ಗೋ ಮಾಡಿ. ನಿಮ್ಮ ಪರ್ಸನ್ ವಾಪಸ್ ರಿಟರ್ನ್ ನಿಮ್ಮ ಹತ್ರ ಬಂದ್ರು, ಅಥವಾ ನಿಮ್ಮ ಪರ್ಸನ್ ವಿಷಯದಲ್ಲಿ ನೀವೇನ್ ಮಾಡಬೇಕು ಅನ್ನೋದು ನಿಮ್ಮ ನಿರ್ಧಾರ ಆಗಿದೆ. ಇಟ್ಸ್ ಅಪ್ ಟು ಯು. ನಿಮಗೆ ಏನ್ ಅನಿಸ್ತಿದೆ, ನಿಮ್ಮ ಇಂಟ್ಯೂಷನ್ ಪವರ್, ನಿಮ್ಮ ಒಳ ಮನಸ್ಸು, ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಏನ್ ಹೇಳ್ತಿದೆ ಅದನ್ನ ನೀವು ಕೇಳಿ ಅಂತೇಳಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.